ಅವ್ವ ಬಿಸಿಲು ಏನು ಹಿತ ಅನ್ನಿಸ್ತೈತೆ ಅವ್ವ ಚೊರೋ 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 ಅಂತ ಇಟೋ ತನ ಒಳಗಿದ್ದ ಯಾವ್ದು ಹೊರಗೆ ಬಂದ್ರೆ ಒಳಗೆ ತಂಡಿ ತಂಡಿ ಅನ್ಸಾಕತ್ತೈತೆ ಹೊರಗೆ ಬಾಗಿಲಿಗೆ ಬಂದ್ರೆ ಬಿಸಿಲು ಅಷ್ಟೊಳೇ ಹಿತ ಅನ್ಸತ್ತೈತೆ ಅವ್ನು ಮನುಷ್ಯಾಗ ಜನ್ಮಕ್ಕೆ ಯಾವುದು ಸಮಾಧಾನ ಇಲ್ಲ. ಒಂದು ಬಿಸಿಲಿಗೆ ತಡ್ಕೋದಿಲ್ಲ ಜನ್ಮ, ಒಂದು ತಂಡಿಗೆ ತಡ್ಕೋದಿಲ್ಲ. ನೋಡಿ ಫ್ರೆಂಡ್ಸ, ನಿಮ್ಮ ಊರಾಗೂ ಚಳಿ ಜಾಸ್ತಿ ಆಗೈತೆ ಅಂದ್ರೆ ನಮ್ಮ ಊರಾಗ ಥಂಡಿ ಜಾಸ್ತಿ ಆಗೈತೆ ರೀ. ಮೊದಲ ಒಂದು 4 ದಿನ ಆಗೈತೆ ನನಗೆ ದುಗಾಡ್ ಬಂತು, ತಂಪಾಗಿ ಬರೋಂಗಿಲ್ಲ, ನೆಗಡಿ ಆಗೈತಿ ಫ್ರೆಂಡ್ಸ್. ನೀವು ಹೆಂಗದಿರಿ? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ. ಏನು ಮಾಡತ್ತಿ ನೀನು? ಒಂದಿಟ ನೀರಿಗೆ ಕೊಯ್ಲ ಹಚ್ಚಿ ಇಡಬೇಕಿಲ್ಲ. ನಾ ಪಟ್ನ ಈಗ ಜಳಕ ಮಾಡ್ಬೇಕು, ಜಳಕ ಮಾಡಿ ಸೌದತ್ತಿ ಹೋಗ್ಬೇಕಂತ ಮಾಡೇನಿ. ಅಲ್ಲ, ನನಗೆ ನೆಗಡಿ ಆದವು, ತಲೆ ನೋವು ಸಾತತಿ, ಜ್ವರ ಬಂದವು, ಕೆಮ್ಮು, ನೆಗಡಿ, ಥಂಡಿ 2-3 ದಿನ ಆತು ಹಾಶ್ ಹೊತ್ಕೊಂಡು ಮಕ್ಕೊಂಡು ಹಾಕಿದ್ದಿಲ್ಲ. ಈಗ ಒಟ್ಟು ಹಂಗಾರೆ ಬಿಸಿಲಾರ ಕಾಸ್ಬೇಕು ತಡಿ, ಒಟ್ಟು ಬಿಸಿಲಿದ್ದ ಅನ್ಸತ್ತೈತೆ ಅಂತ ಬಾಗಿಲಿಗೆ ಬಂದೇನು ಕುಂದಿರ್ಬೇಕಂತಂದು. ನನಗೆ ಆರಾಮಿಲ್ಲ ಅಂದ್ರೆ ನನ್ನ ದವಾಖಾನೆ ಕರ್ಕೊಂಡು ಹೋಗಲ್ಲಿ ನಡೀದ ಹೋಗೋನು, ನಾವು ಒಬ್ಬಂಟಿಗೆ ಯಾರು ನಡೆಯಂಗಿಲ್ಲ ನಮ್ಮದು ಮನ್ಕೊಂಡ್ರೆ ತೋರಿಸ್ಕೊಂಬರ್ತಾನೆ ನೀನು ಅನ್ನುವಲ್ಲಿ. ಈಗ ನೀರು ಕಾಸಿ ಅಂತ ಬಂದಿದೆ, ನನಗೇನು ಗೊತ್ತು ನೀವು ಊರಿಗೆ ಹೋಗೋದು? ಸೋಳೆ ಮಕ್ಕಳು ದುಡಿದು 10 ರೂಪಾಯಿ ಪಗಾರ ತಂದು ಕೊಡಾರಿಲ್ಲ, ಮತ್ತು ಇವ್ರಿಗೆ ದವಾಖಾನಿಗೆ ತೋರಿಸ್ಬೇಕಂತ. ನಿನ್ನ ಪಾಸ್ಬುಕ್ ತೊಗೊಂಬ, ನಿನ್ನ ಪಾಸ್ಬುಕ್ ತಂದು ನನ್ನ ಕೈ ಕೊಡೀಲೆ, ಅವಾಗ ತೋರಿಸ್ಕೊಂಬರ್ತೇನೆ ನಾನು ನಿನ್ನ ದವಾಖಾನಿಗೆ. ಯಾಕೆ ನನ್ನ ಪಾಸ್ಬುಕ್ ಯಾಕೆ ತಂದು ಕೊಡ್ಬೇಕು? ನಾನು ಏನಾರ ಮಾಲ್ ಮಾರಿದಾಗ ನನಗೇನಾರ ಒಂದು 10,000 ರೂಪಾಯಿ ಕೊಟ್ಟಿನ ಖರ್ಚಿಗೆ ತಗೋ ಅಂತಂದು ಎದುರು ಬರ್ಬೇಕಾದ್ರಾಗ ರೊಕ್ಕ ಆ ಗೃಹಲಕ್ಷ್ಮಿ ರೊಕ್ಕ ಏನು ಮಾಡ್ತೀಯ ಅವನ್ನ? ಆಕಳ ತೊಗೊಳುವಾಗ ತೆಗ್ಸಿದ್ವು 25,000 ರೂಪಾಯಿ ತೆಗೆಸ್ಕೊಂಡಿದ್ವಿ ಅಲ್ಲ, ಅದನ್ನು ತಿಂಗಳ 1200 ರೂಪಾಯಿ ಸಾಲದ್ದು 200 ರೂಪಾಯಿ ಉಳಿತಾಯಿ ತುಂಬ್ಕೊಂತ ಹೊಂಟೇನಿ. ಅದನ್ನೇ ನೀ ಏನು ತುಂಬಾಕ ನಂಗೆ ರೊಕ್ಕ ಕೊಡ್ತೀನ? ಒಮ್ಮೊಮ್ಮೆ ಗೃಹಲಕ್ಷ್ಮಿ ಹಾಕ್ತಾರ, ಒಮ್ಮೊಮ್ಮೆ ಹಾಕೋದಿಲ್ಲ. ಅವನ್ನ ಕಾದಿಟ್ಕೊಂಡು ಇಲ್ಲಿ ಮಾಟ ತುಂಬ್ಕೊತ ಬನ್ನಿ. ಈಗ ಅವ್ರ ಸತೆ ಬಂದಿಲ್ಲ, ಹೆಂಗೆ ತುಂಬಕ್ಕೆ ನಾ ಹೆಣ್ಮಗಳು? ಮತ್ತು ಪಾಸ್ಬುಕ್ ಕೊಡ್ಬೇಕಂತ ಪಾಸ್ಬುಕ್ ಕೊಡ್ತೇನೆ ಅಂತೇಳಿ ಖಾಲಿ ಪಾಸ್ಬುಕ್ ಬಿದ್ದೈತಿ ತೊಗೊಂಬಂದು ಕೊಡ್ತೇನೆ ನಿನಗೆ. ಅದ್ರಾಗ ರೊಕ್ಕನಾರ ರೊಕ್ಕನಾರ ಇಟ್ಟು ಕೊಡುವಂತೆ. ಖಾಲಿ ತಂದು ಕೊಟ್ರೆ ನಾ ಏನು ಮಾಡ್ಬೇಕು? ಇದ್ದಾಗ ಈಗ ಹೇಳಕತ್ತೀಯಲ್ಲ ನೀನು. ಈಗೇನು ಹೇಳಕ್ಕೋಗ್ಬೇಡ್ರಿ ನೀವು. ಏನು ಹೇಳಕ್ಕೋಗ್ಬೇಡ್ರಿ ಅಂದ್ರೆ ನಾನಾರ ಏನು ಮಾಡಲು? ನನಗೂ ದುಗಾಡ್ ಬಂದೈತಿ, ತಂದೆ ಹತ್ತಾಕತ್ತೈತಿ, ಹೊಟ್ಟೆ ಬಿಸಿಲು ಕಾಸ್ಬೇಕು ಬಂದು ಅಂತ ಅದಕ್ಕೆ ಕುಂದ್ರಾತಿದ್ದೆ ನಾ ಇಲ್ಲಿ. ಸುಳೆ ಮಕ್ಕಳು ದುಡಿದು ಗೊತ್ತಿಲ್ಲ, ದುಃಖ ಪಡಿದು ಗೊತ್ತಿಲ್ಲ, ತಂಡಿ ಹತ್ತಾಕತ್ತೈತೆ ಅಂತಿಗೆ ತಂಡಿ ಒಂದು ಹೊಲಕ್ಕರ ಹೋಗಲಿಲ್ಲ. ಯಾಕೆ ನಾ ಏನು ಹೊಲಕ್ಕೆ ಹೋಗಿಲ್ಲ, ಹೊಲ್ದಂದಿದ್ದಾಗ ಹೊಲ್ದಾಂದು ಮಾಡಿಲ್ಲೋ, ಮನೆಯಂದಿದ್ದಾಗ ಮನೆಯಂದು ಮಾಡಿಲ್ಲೋ. ಏನಾರ 10 ರೂಪಾಯಿ ಎದಕ್ಕೂ ಕೇಳಂಗಿಲ್ಲ ನೋಡು. ಒಂದು ಊರು ಕೇರಿಗೆ ಹೋದ್ರೆ ಕೊಡಂಗಿಲ್ಲ ನನಗೆ. ಎಲ್ಲಾರ 4 ಜಂಪರ್ ಹೊಲ್ಯಾಕೆ ಹಾಕ್ಯಾನಂದ್ರೆ ಆಕಿಗೆ ಕೊಡೋದು ಬೇಡ. 70 ರೂಪಾಯಿ ಒಂದು ಜಂಪರ್ ಆಗ್ಯಾವು, ಆಟಲ್ಲ ಈಟಲ್ಲ ಯಾರು ಕೊಡ್ತಾರ? ನನಗೇನು ಹೇಳಕ್ಕೆ ಹೋಗ್ಬೇಡ. ಮೊದಲು ನೀರು ಕಾಸೋಕೆ ಒಂದು ಜಳಕ ಮಾಡ್ಬೇಕು, ನಾನು ಸೌಂದತ್ತಿಗೆ ಹೋಗ್ಬೇಕು. ನಂದೇನು ಕೇಳಕ್ಕೆ ತಯಾರಿಲ್ಲ ನೀನು, ನಿಂದ ಹೇಳ್ತಿದ್ದೆ ಬರೀ. ನನಗರ ನೀರು ನೋಡಿದ್ರೆ ಹೆದ್ರಿಕೆ ಬರಾಕತ್ತೈತೆ, ನೀರು ಜುನು 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 ಅಂತಾವು. ಓಕೆ, ನಾ ಹೋಗಿ ಒಳಗೆ ಹೋಗಿ ಮುಕ್ಕೋತೇನೆ. ಇದ್ರಗಿದ್ರೆ ಮನುಷ್ಯಾಗ ಆಳಿದ್ರೆ ಮೇಳಿಗೆ ತಿಳ್ಬೇನಂತ ಹಂಗೆ. ಮುತ್ಯ ಅಲ್ಲೇ ಮುತ್ಯ 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 ಏನ ನೀನು ಸಜ್ಜಾಗಿಲ್ಲಪ್ಪ, ಈ ಗಾಡಿ ಹೊಂಟ ಹೋಗೋಣ ಬಾರಪ್ಪ, ಲೇಟ್ ಆಗೈತಿ ಬಾ. ಮರ 2 ಸರಿ ಜಳಕ ಮಾಡ್ತೇನೆ ತಡಿ. ಅದು ನಮ್ಮ ಹೆಣ್ಮಗಳೇನ ಆರಾಮಿಲ್ಲ ಅಂತ ಅದು ಹೊಚ್ಕೊಂಡು ಕೊಡೋದು ಗಪ್ಪನ ನೀರು ಇಟ್ಕೊಂಡು ಜಳಕ ಮಾಡ್ಬೇಕೀಗ. ಹುಡುಗರಿಲ್ಲ ಯಾರು? ಯಪ್ಪ ನನಗೊಂದು 20 ರೂಪಾಯಿ ಕೊಡು. ನನಗೆ ಅದು ಯಾಡ್ಗೇರಿ ನೋಟ್ಬುಕ್ ತುಂಬೈತೆ, ನನಗೆ ಬರ್ಯಾಕ ನೋಟ್ಬುಕ್ ಸಾಲಾಗಿದ್ದ ಹೊಳೆ ಬಂದೇನೆ. ಈಗ ನಾನು ನೋಟ್ಬುಕ್ಕಿಗೆ ರೊಕ್ಕ ಕೊಡು. ಆ ನೋಟ್ಬುಕ್ಕಿಗೆ ರೊಕ್ಕ ಕೊಡೋದಾತು. ಮೊದಲು ಆ ಬ್ಯಾರಲ್ನಾಗ ಕೊಯ್ಲು ಹಚ್ಚಿ ಇಡ, ಒಂದು ಕೊಡದಾಗರ ಇಡ, ನಾನು ಜಳಕ ಮಾಡ್ಬೇಕು. ಅಲ್ಲಿ ನಿಮ್ಮ ಕಾಕ ಕರ್ಯಾಕೆ ಬಂದಾನ, ಊರಿಗೆ ಹೊಂಟೇನೆ ನಾನು. ಯಪ್ಪ ನಾ ಈಗ ಸಾಲಾಗಿದ್ದ ಬಂದೇನಪ್ಪ, ಲೇಟ್ ಆದ್ರೆ ಟೀಚರ್ ಬೈತಾರಪ್ಪ. ಹೋಗೋಗ ಮೊದಲು ಇಡೋಗು, ಯಾತರ ಲೇಟ್ ಆಕತಿ. ವಾ ಮನೆಗೆ ಬಂದ್ರೆ ಏನಾರ ಒಂದು ಹಾರೆ ಹಚ್ತಾರೆ ನೋಡಕ್ಕ, ತಡಿ ಇಡ್ತೇನೆ. ಯಪ್ಪ ಆ ನೀರು ಕಾದದ್ದು ಅದ ನೋಡಿ, ಬಚ್ಚಲ್ ಕಟ್ಟೆದ ಮ್ಯಾಗ ಮಾಡೋಗ. ನಾನೇ ನೀನು ಅರ್ಬಿಗಳೆಲ್ಲ ಹುಡುಕ್ಯಾಡಿ ಅಲ್ಲಿದ ತೊಗೊಂಬಂದು ಬಚ್ಚಲ್ ಕಟ್ಟಿ ಮ್ಯಾಗಿಡ್ತೇನೆ, ಜಳಕ ಮಾಡೋಗಿ. ಇವ್ರು ಅವ್ರಡ ನಾನಾರ ದಿನ ಜಳಕ ಮಾಡಾವಲ್ಲ, ಎಂದಾರ ಒಂದಿನ ಜಳಕ ಮಾಡ್ತೇನೆ ಅಂದ್ರೆ ನನಗೆ ಚೆಂದಾಗಿ ಏನು ಹಾಕ್ತಾರೆ, ನೀರು ಕಾಸಿ ಕೊಡುವಲ್ರ ಇವ್ರವ್ರು. ನೀನು ಮನೆ ಅಂತಲ್ಲಿ ಇರೋಪ್ಪ, ನಾ ಜಳಕ ಮಾಡ್ದೇವನ ಬನ್ನಿ ಈಗ ಮನೆ ಅಂತಲ್ಲಿ ಇರು. ಇನ್ನು ಪಟ್ನ ಬರ್ಬೇಕು, ನೀ ಊಟ ಬರ್ಬೇಕು. ಮತ್ತು ಗಿರ್ಜಾವಕ್ಕಾಗ ಆರಾಮಿಲ್ಲ ಅಂದ್ರೆ ದವಾಖಾನಿಗೆ ತೋರಿಸ್ಕೊಂಬಂದಿ ಇಲ್ಲಕ್ಕಿನ. ಆಕಿನ ದವಾಖಾನಿಗೆ ತೋರಿಸ್ಕೊಂಬ ಅಂದ್ರೆ ಆರಾಮಾತಂದ್ರೆ ಎದ್ದು ಹಾರೆ ಮಾಡ್ತಾ. ಮತ್ತು ನೀ ಹತ್ತಿತ್ತು ಹೋಗೋ ಬಂಟಿಗೆ ಅದು ಹೆಣ್ಮಗಳು ಕಂಡಾಪಟ್ಟಿ ಹಾರೆ ಮಾಡ್ತೈತಿ. ಏನೋ ಮನ್ಕೊಳಕ್ಕೆಲ್ಲ ಯಾಕೆ ಮನೆಗೆ ಹಾಕಿ ಮಾಡಿ ಆಕಿ ಹೊಮ್ಮಕ್ಳು ಜಡ್ಡು ಬಂದಿದ್ದು ದುವಾಡ. ಅದೇನು ಕಾಳೆಲ್ಲ ಸುಳಲ್ಲ ಹೆಣ್ಮಗಳು. ದವಾಖಾನಿಗೆ ತೋರಿಸಕೇನ
ಇವತ್ತು ಬಂದೇನು ತೋರಿಸ್ತೀವಿ ಏನು ನೋಡು ಒಟ್ಟು ತೋರಿಸ್ ಆರಾಮ್ ಮಾಡಿ ನೋಡಿ ಫ್ರೆಂಡ್ಸ. ನಮ್ಮ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.